ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದಿರಾಜ್ ಪ್ರಾಪರ್ಟೀಸ್. ಪದೇ ಪದೇ ಅದೇ ಅಂತ ಹೇಳ್ತಾರಲ್ಲ, ಮತ್ತು ನಿಮಗೋಸ್ಕರ ಅಂದ್ಬಿಟ್ಟು 30-40 ಬಿಲ್ಡಿಂಗಲ್ಲಿ ಈಸ್ಟ್ ವೆಸ್ಟ್ ಸೈಟು, ಈಸ್ಟ್ ವೆಸ್ಟ್ ಡೋರ್ ಇರುವಂಥ ರೆಂಟ್ ಬರುವಂಥ ಬಿಲ್ಡಿಂಗು ನಾನು ಮತ್ತೆ ಇನ್ನೊಂದು ಬಿಲ್ಡಿಂಗ್ ತಂದಿದ್ದೀನಿ. ಬನ್ನಿ ಆ ಬಿಲ್ಡಿಂಗ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ ಮನೆ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. POP ವರ್ಕು, ಸೀಲಿಂಗ್ ವರ್ಕ್ ಎಲ್ಲ ಮಾಡಿದ್ದಾರೆ. ವಿಂಡೋಸ್ ನೋಡಿ, ಡೋರ್ ನೋಡ್ಬೋದು ಹೇಗಿದೆ ಅಂತ. ಟೀಕುಡ್ ವರ್ಕಲ್ಲಿ ಕೊಟ್ಟಿದ್ದಾರೆ. ವಿತ್ತು ಡಿಸೈನ್ಸ್ ಕೂಡ ಮಾಡಿದ್ದಾರೆ. ಪೋಟಿಕ ವರ್ಕು, ಪೋಟಿಕ ತೋರಿಸಿ ನೋಡಿ ಹೇಗಿದೆ ಅಂತ. ನಿಮಗೆ ಪೂರ್ತಿ ಸ್ಪೇಸಿಯಸ್ ಆಗಿ ಪೋಟಿಕ ಬಿಟ್ಟಿದ್ದಾರೆ. ಪೋಟಿಕಲ್ಲೂ ಕೂಡ POP ವರ್ಕ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಕೆಳಗಡೆ ಸಿಲಿಂಡರ್ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ. ಒಂದು ಕಾರ್ನರ್ ವ್ಯೂ ಇದು ನೋಡಿ ಹೇಗಿದೆ ಅಂತ. ಪೂರ್ತಿ 2 ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು. ಒಂದು 4 ಬೈಕ್ ಕೂಡ ಹಾಕ್ಕೊಬೋದು. ಹೊರಗಡೆ ಎಲೆಕ್ಟ್ರಿಕಲ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಈಗ ಬರೋ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆಗಿರೋದ್ರಿಂದ ಅಪ್ಡೇಟೆಡ್ ವರ್ಷನ್ ಆಗಿರೋ ನೀವು ಇಲ್ಲೇ ಕೂಡ ಚಾರ್ಜಿಂಗ್ ಮಾಡ್ಕೊಬೋದು. ಸೆಟಪ್ ಏರಿಯಾ ಕೂಡ ಬಿಟ್ಟಿದ್ದಾರೆ. ಅದಕ್ಕೆ ಸಪ್ರೇಟಾಗಿ ಗೇಟ್ ಕೂಡ ಕೊಟ್ಟಿದ್ದಾರೆ, ಸೇಫ್ಟಿ ಗೇಟು. ಇದು ನೋಡಿದ್ರಲ್ಲ, ಬನ್ನಿ ಒಳಗಡೆ. ಎಂಟ್ರಿ ಆಗ್ತಿದ್ದಂಗೆ ಟಿ ವಿ ಯೂನಿಟ್ ಸಿಗುತ್ತೆ. ವಿತ್ತು ಡಿಸೈನ್ಸ್ ಕೂಡ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಎಂಟರ್ ಪರ್ಪಸ್ಗೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ವರ್ಕ್ ನಡೀತಾ ಇದೆ, ಸಣ್ಣ ಪುಟ್ಟ ವರ್ಕರ್ಸ್ ಇನ್ನೂ ನಡೀತಾ ಇದೆ. ಕ್ಲೀನಿಂಗ್ ಸಿಗುತ್ತೆ. ಇದು ನೋಡಿ, ಎಲ್ಲ ಪೂರ್ತಿ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಮೇಲುಗಡೆ ಕಾಮನ್ ರೆಸ್ಟ್ ರೂಮು. ಇದು ನೋಡಿದ್ರಲ್ಲ, ಈ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮ್ ಇದೆ. ವಾರ್ಡ್ರೋಬ್ಗಳು ಕೂಡ ಕೊಟ್ಟಿದ್ದಾರೆ. ವಿಂಡೋಸ್ ಕೂಡ ಇದೆ. ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ, ಯಾಕಂದರೆ ಈಸ್ಟ್ ಫೇಸ್ ಆಗಿರೋದ್ರಿಂದ ಒಳ್ಳೆ ಗಾಳಿ ಬೆಳಕು ಕೂಡ ಇದೆ. ಬನ್ನಿ, ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ರೈಲಿಂಗ್ಸ್ ಕೂಡ ಕೊಟ್ಟಿದ್ದಾರೆ. SS ಅಲ್ಲಿ ಗ್ರಾನೈಟ್ ಸ್ಟೆಪ್ಸ್ ಯೂಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಈಸ್ಟ್ ವೆಸ್ಟ್ ಡೋರ್ ಆಗಿರೋದ್ರಿಂದ ಗಾಳಿ ಬೆಳಕಿಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ನಾನು ಹೇಳಿದ್ನಲ್ಲ. ಹಾಗಾಗಿ ತುಂಬ ಜನ ಈಸ್ಟ್ ಫೇಸೇ ಬೇಕು ಅನ್ನೋ ಥರ ಪ್ರಿಫೇರ್ ಮಾಡ್ತಾರೆ. ಮೇನ್ ಎಂಟ್ರೆನ್ಸು ಡೋರು ವರ್ಕ್ ಮಾಡಿಸಿದ್ದಾರೆ. ಟಿ ವಿ ಯೂನಿಟ್ ಆಗಲಿ, ವಾರ್ಡ್ರೋಬ್ ಆಗಲಿ, ಕಿಚನ್ಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಗಾಳಿ ಬೆಳಕಿಗೆ ಅಂತೆಲ್ಲ. ಈ ಲೈನ್ಸ್ ನೋಡಿ ಇದು ಹೇಗೆ ಕಾಣುತ್ತೆ ಅಂತ. ಫುಲ್ ಲೆಂತ್ ಬಿಟ್ಟಿದ್ದಾರೆ ಬಿಲ್ಡಿಂಗಲ್ಲಿ. ಸ್ಟೆಪ್ಸ್ ಇಟ್ಕೊಬೋದು. ಇದು ನೋಡಿ, ಈ ದೇವ್ರ ಮನೆ. ಮೇಲ್ಗಡೆ ವರ್ಕ್ ಕೂಡ ಆಗಿದೆ. ವಿಡಿಯೋ ಈವ್ನಿಂಗ್ ಟೈಮಲ್ಲಿ ಮಾಡ್ತಿರೋದ್ರಿಂದ ನಿಮ್ಗೆ ಸ್ವಲ್ಪ ಬೆಳಕು ಕಮ್ಮಿ ಅನಿಸ್ಬೋದು. ಬಟ್ ಆ್ಯಕ್ಚುಲಾಗಿ ಏನಿದೆಯೋ ಅದೇ ಥರನೇ ನಾನು ಮನೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ರಿಯಾಲಿಟಿ ಹೇಗಿದೆ ಮನೆ, ಬಿಲ್ಡಿಂಗ್ ಆಗಲಿ ಇದು ಅಂತ ಗೊತ್ತಾಗಲಿ ಅನ್ನೋ ಥರ. ಇದು ಕಿಚನಲ್ಲೇ ನಮಗೆ ಡೈನಿಂಗ್ ಹಾಲ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ವಾಶ್ ಬೇಷನ್ ಥರ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ, ವಾಶ್ ಬೇಷನ್ ಇಟ್ಕೊಳೋಕ್ಕೆ ಅಂತ. ಪಕ್ಕದ್ದೇ ಇನ್ನೊಂದು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಅಟ್ಯಾಚ್ ರೆಸ್ಟ್ ರೂಮು ಮತ್ತು ಕಾಟು ಪ್ರೊವೈಡ್ ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ರೆಡಿ ಇದೆ. ಸೀಲಿಂಗ್ ತೋರಿಸಿ ಇನ್ನೊಂದ್ಸರಿ ನೋಡಿ. ಸೀಲಿಂಗು ತುಂಬ ಓವರಾಗಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ನಾರ್ಮಲಾಗಿ ಯಾವ ಥರ ಬೇಕೋ ಆ ಥರ ಮಾಡಿದ್ದಾರೆ.
ಕ್ಯಾಶುಯಲ್ ಆಗಿರ್ಬೋದು ಅನ್ನೋ ಥರ. ಇದು ಮೇಯ್ನಾಗಿ ರೆಸ್ಟ್ ರೂಮ್ ಆಗಿದೆ. ರೆಸ್ಟ್ ರೂಮ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ ಹೇಗಿದೆ ಅಂತ. ಇದು ಒಂದು 3 ಬೆಡ್ರೂಮ್ ಆಗಿದೆ. ಇದು ನೋಡಿ ಚೆನ್ನಾಗಿದೆ. ವಾರ್ಡ್ರೋಬ್ ನೋಡಿ ಕ್ವಾಲಿಟಿ ವುಡ್ ಹಾಕಿ ವಾರ್ಡ್ರೋಬ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ತುಂಬ ಥಿಕ್ನೆಸ್ ಆಗು ಇದೆ, ಕ್ವಾಲಿಟಿಯಾಗೂ ಕೂಡ ಇದೆ. ಫ್ರಂಟಲ್ಲಿ ಲೈಟ್ಸ್ ಆನ್ ಮಾಡಿಸಿದ್ದೀನಿ. ಬನ್ನಿ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರೆ ಈ ಒಬ್ಬ ವರ್ಕು ನಿಮ್ಗೆ ಇದರಲ್ಲಿ ಗ್ರ್ಯಾಂಡಾಗಿ ಕಾಣ್ತಿದೆ. ಲೈಟ್ ವರ್ಕಲ್ಲಿ ತುಂಬ ಚೆನ್ನಾಗೂ ಕಾಣ್ತಾ ಇದೆ ಮನೆ. ಈಗ ನೀವು ನೋಡ್ಬೋದು ಹೇಗಿದೆ ಅಂತ ಕೂಡ ನೋಡಿ ಹೇಗಿದೆ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಕಾಣುತ್ತೆ. ಬನ್ನಿ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನಾನು, ಇದು ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಫ್ಲೋರಲ್ಲಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ ಸೈಡ್ಸ್ ವೇವು, ಫ್ರಂಟಲ್ಲೂ ಕೂಡ ಸೇಫ್ಟಿ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲೂ ಕೂಡ ಬಾಲ್ಕನಿಲಿ ಒಂಥರ ತುಂಬ ಬೆಳಕು ಚೆನ್ನಾಗಿ ಕಾಣುತ್ತೆ. ಎಂಟ್ರೆನ್ಸಲ್ಲಿ ಡೋರ್ ಇವು. ಸಿಂಗಲ್ ಬೆಡ್ರೂಮ್ ಥರ ಮನೆ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಸ್ಪೇಸಿಯಸ್ ಆಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ದೇವ್ರ ಮನೆ. ಇದು ಕಿಚನ್. ಸ್ವಲ್ಪ ಲಾಂಗಾಗಿ ಸ್ಪೇಸ್ ಆಗಿಬಿಟ್ಟಿದ್ದಾರೆ. ವಾರ್ಡ್ರೋಬ್ಗಳು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಇದು ರೆಂಟೆಡ್ ಪರ್ಸನ್ಸ್ಗೆ ಏನೇನು ಮಾಡಿದಾರೋ ಸೊ ಆ ಥರ ಮಾಡಿಕೊಟ್ಟಿದ್ದಾರೆ. ಸ್ಟೆಪ್ಸಿಗೆ ಇಟ್ಕೊಬೋದು. ಸೊ ಸ್ಟೋರೇಜ್ಗೆ ಅನ್ನೋ ಥರ ಈ ಥರ ಕೊಟ್ಟಿದ್ದಾರೆ. ವಾಶ್ ಬೇಷನ್ ಕೂಡ ಇದು ಮಾಡಿದ್ದಾರೆ. ಹಿಂದೆ ಬೆಡ್ರೂಮು. ಸೊ ಅಟ್ಯಾಚ್ಡ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಸೀಲಿಂಗ್ ಫ್ಯಾನ್ ಕೂಡ ಡಿಸೈನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೂ ಕೂಡ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ಇದು ಒಂದು ರೂಮ್ ಆಯಿತು. ಅಂದರೆ ಈಸ್ಟ್ ಫೇಸ್ ಆಗಿರೋದ್ರಿಂದ ಎಲ್ ಶೇಪ್ ಸ್ಪೇಸ್ ಕೊಟ್ಟು ಮತ್ತು ಇನ್ನೊಂದು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಇದು ನೋಡಿ ಡೋರ್ಗಳೆಲ್ಲ ಕೂಡ ಟೀಕೋಡಲ್ಲೇ ವರ್ಕ್ ಮಾಡಿಸಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಗ್ರೌಂಡ್ ಫ್ಲೋರಲ್ಲಿ 2 BHK ಇದೆ. ಸೊ ಫಸ್ಟ್ ಫ್ಲೋರಲ್ಲಿ 2 BHK ಸ್ವಲ್ಪ ಸ್ಪೇಸಿಯಸ್ ಆಗಿ ಓನರ್ ಪರ್ಪಸ್ಗೆ ಅನ್ನೋ ಥರ ಕೊಟ್ಟಿದ್ದಾರೆ. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದಿದ್ದು. ಸಂಜೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಡಾರ್ಕ್ ಅನಿಸ್ಬೋದು ಮನೆಗಳು. ಆ್ಯಕ್ಚುಲಿ ಸಂಜೆ ಇವಾಗ ಒಂದು 6:30 7 o'clock ಆಗಿದ್ರು ಕೂಡ ಇಷ್ಟು ಬೆಳಕು ಬರ್ತಾ ಇದೆ. ಸೊ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಇನ್ನೂ ಜಾಸ್ತಿ ಗಾಳಿ ಬೆಳಕು ಇರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆ ಬನ್ನಿ ಟಾಪಲ್ಲಿ ಏನಿದೆ ನಾನು ನಿಮಗೆ ತೋರಿಸ್ತೀನಿ. ರೂಫ್ ಟಾಪಲ್ಲಿ ಇದು ನೋಡಿ ಸ್ಪೇಸಿಯಸ್ಗೆ ಮತ್ತು ಫುಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ. ಸರೌಂಡಿಂಗ್ಸಲ್ಲೆಲ್ಲ ಫುಲ್ಲು ಮನೆಗಳು ಕೂಡ ಬಂದಿದೆ. ಟಾಪಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಫ್ರಂಟ್ ಎವಲ್ಯೂಷನ್ ಕೂಡ ತುಂಬ ನೀಟಾಗಿ ತುಂಬ ಸುಂದರವಾಗಿ ಬಂದಿದೆ. ಅದು ಹೊರಗಡೆಯಿಂದ ನಿಂತ್ಕೊಂಡು ನೋಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಮನೆ. ಇದು ನೋಡಿದ್ರಲ್ಲ, ರೂಫ್ ಟಾಪಲ್ಲಿ ಒಂದು ಟ್ಯಾಂಕಿನ ರೂಮ್ ಕೊಟ್ಟಿದ್ದಾರೆ. ಪಿಲ್ಲರ್ಸ್ ಎಲ್ಲ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ. ನೀಟಾಗಿ ಕ್ಲಿಯರಾಗಿ ಬಂದಿದೆ. ಸರೌಂಡಿಂಗ್ಸಲ್ಲಂತೂ ಫುಲ್ಲು ಮನೆಗಳಾಗಿದೆ. ಇದು ನಿಮ್ಗೆ ಗೊತ್ತಲ್ಲ, ಜಿಂದಾಲ್ ಪ್ರಶಿ ಸಿಟಿ ಅಪಾರ್ಟ್ಮೆಂಟು. ಆ್ಯಂಡ್ ದೆನ್ ಇದು ಮಾಧವರ ಮೆಟ್ರೋ ಸ್ಟೇಷನ್ ಬಿಲ್ಡಿಂಗು.
ಈ ಬಿಲ್ಡಿಂಗ್ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಒಂದು ಮೂರು ಏನು ಅನ್ಬೇಕಾದ್ರೆ ಇದು ಗ್ರೌಂಡ್ ಫ್ಲೋರಲ್ಲಿ 2 BHK ಇದೆ, ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರಲ್ಲಿ 1 BHK ಒಂದು ಮನೆ, ಇನ್ನೊಂದು BHK ಇನ್ನೊಂದು ಮನೆ ಹೀಗಿದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ನಮಸ್ಕಾರ.